ನಾನು ಬೆಂಗಳೂರಿಂದ ಬರ್ತಾ ಒಂದು ವಾಟ್ಸಪ್ ಮೆಸೇಜ್ ನೋಡಿದೆ. ಆ ವಾಟ್ಸಪ್ ಮೆಸೇಜಲ್ಲಿ ಕಷ್ಟ ಜೊತೆಗೆ ಭಗವಧ್ವಜ ನಾವು ಆರಿಸ್ತೀವಿ. ಆದರೆ ಕಾಂಗ್ರೆಸ್ನವರು ಮತ್ತು ಸರ್ಕಾರ ಈ ತಾಲಿಬಾನ್ ಧ್ವಜ ಆರಿಸಿದ್ರು. ಆ ತಾಲಿಬಾನ್ ಧ್ವಜ ಆರ್ಸಕ್ಕೆ ಇದು ಮಾಡಿದ್ರೆ ನಾವಂತೂ ಬಿಡೋದಿಲ್ಲ. ಅಲ್ಲ, ನಾವು ಭಗವಧ್ವಜ ಆರಿಸ್ತೀವಿ. ನನಗೆ ಬೇಸರ ಆದದ್ದು ಏನಂದರೆ, ರಾಷ್ಟ್ರಧ್ವಜವನ್ನು ಅಗೌರವದಿಂದ ಕಾಣ್ತಾ ಇರ್ತಕ್ಕಂಥ ರವಿಗೆ ಬುದ್ಧಿ ಭ್ರಮಣೆ ಆಗಿದೆಯಾ? ಅಲ್ಲಿ ಆರಿಸಿರೋದು ಇವತ್ತು ರಾಷ್ಟ್ರಧ್ವಜನ, ಅದನ್ನು ತಾಲಿಬಾನ್ ಧ್ವಜ ಅಂತ ಹೇಳ್ತಾರಲ್ಲ. ಈ ಸರ್ಕಾರದಲ್ಲಿ ಸಂವಿಧಾನದ ಅಡಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿ ಒಮ್ಮೆ ಸಚಿವನಾಗಿದ್ದಂಥ ವ್ಯಕ್ತಿ ಈ ರೀತಿ ಆಡೋದು ಯಾವ ರೀತಿ ಸರಿ ಅನ್ನೋದು ನನಗೆ ಮಾನಸಿಕವಾಗಿ ತುಂಬ ಒಂದು ವಿಚಲಿತನಾದೆ. ಸಮಯೋಚಿತವಾಗಿ ಇವತ್ತು ನಮ್ಮ ಪ್ರೆಸ್ ಮೀಟ್ ಇತ್ತು. ಅಲ್ಲಿ ಬಂದಾಗ ಯಾರೋ ಸ್ನೇಹಿತರು ನಮ್ಮ ಸುನಿಲ್ ಕುಮಾರ್ ಬಗ್ಗೆ ಕೇಳಿದ್ರು. ಆ ಸುನಿಲ್ ಕುಮಾರ್ ಆ ಪರಶುರಾಮನ ಪುತ್ಳಿ ವಿಚಾರದಲ್ಲಿ ಅವ್ರು ಮಾಡಿರ್ತಕ್ಕಂಥದ್ದು, ನಡ್ಕೊಂಡಿರ್ತಕ್ಕಂಥ ರೀತಿ ಇವತ್ತು ನಿಮ್ಮ ಮಾಧ್ಯಮದಲ್ಲಿ ನೀವು ಅದನ್ನು ಕ್ಲಿಪ್ಪಿಂಗ್ ತಗೊಳಕ್ಕೆ ಆಗಲ್ಲ. ಅಲ್ಲಿದೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ದು ಮೂರ್ತಿ ಮಾಡಿದ್ದಾರೆ, ಒಡೆದು ಕಳಿಸಿದ್ದಾರೆ ಮೀಡಿಯಾದವ್ರಿಗೆ. ಪರಶುರಾಮ ಕ್ಷೇತ್ರ ಅಂತಂದರೆ ಇಡೀ ಕರಾವಳಿ ಪ್ರದೇಶ. ರಾಮ ಒಂದು ಅವತಾರ ಆದರೆ ಪರಶುರಾಮನು ಇನ್ನೊಂದು ಅವತಾರ. ಈಗ ಧರ್ಮದ ಬಗ್ಗೆ ಮಾತಾಡೋರ ಹತ್ರ ಇಂಥ ವಿಚಾರಗಳಿದ್ದಾವೆ. ಅದ್ರ ಜೊತೆಗೆ ರಾಷ್ಟ್ರಧ್ವಜದ್ದು ನನಗೆ ಕೇಳಿಸ್ತು. ಅದಕ್ಕೋಸ್ಕರ ನಾನು ಅದನ್ನು ಒಬ್ಬ ಭಾರತ ದೇಶದ ಪ್ರಜೆಯಾಗಿ, ನಾನೊಬ್ಬ ಶಾಸಕ ಅನ್ನೋದಕ್ಕಿಂತ ಈ ದೇಶದ ಪ್ರಜೆ, ನಾನು ನನ್ನ ಧ್ವಜಕ್ಕೆ, ನನ್ನ ರಾಷ್ಟ್ರಕ್ಕೆ ಮೊದಲ ಗೌರವ. ಮತ್ತು ಅದಕ್ಕೆ ಧಕ್ಕೆ ಉಂಟಾಗೋ ಸಮಯದಲ್ಲಿ ನಾವು ಯಾವುದೇ ರೀತಿಯ ಹೋರಾಟಕ್ಕೂ ನಾವು ಸಿದ್ಧ. ಅದನ್ನೇ ಇವಾಗ ನಾನು ದೂರಿನ ರೂಪದಲ್ಲಿ ಇಂಥವ್ರ ಬಗ್ಗೆ ಕ್ರಮ ತೆಗೆದುಕೊಳ್ಳಿ ಅನ್ನೋದನ್ನ SP ಅವ್ರಿಗೆ ನಾನು ಇವತ್ತು ದೂರು ಬೆಳಿಗ್ಗೆ ಪದಪ್ರಯೋಗ ಮಾಡಿದ್ವಿ. ಅದಕ್ಕೀಗ ಪ್ರತಿಯಾಗಿ ಅವರು ಸೀಡ್ಲೆಸ್ ಪದನ ಉಪಯೋಗಿಸಿದ್ದಾರೆ. ಸಂತೋಷ. ರವಿಗೆ ಒಂದು ಜ್ಞಾಪಿಸಕ್ಕೆ ಇಷ್ಟಪಡ್ತೀನಿ. ಯಡಿಯೂರಪ್ಪನವರು ಸಾಕ್ಷಿ ಇದ್ದಾರೆ. 2008ರಲ್ಲಿ ನರೇಂದ್ರ ಸ್ವಾಮಿ ಪಕ್ಷೇತರನ ಗೆದ್ದಿದ್ದ ಅನ್ನೋದನ್ನು ಈ CT ರವಿ ಎಷ್ಟು ಸರಿ ನನಗೆ ಫೋನ್ ಮಾಡಿದ್ದು, ನನ್ನನ್ನು ಗೋಗರ್ದಿದ್ರು, ಯಾರ್ಯಾರು ಬಂದು ನನ್ನನ್ನು ಅವತ್ತು ಬೇಡಿಕೆ ಇಟ್ಟಿದ್ರು. ನಾವು ಅವತ್ತು ಬೀಜ ಹಾಕಲಿಲ್ಲ ಅಂತಂದರೆ BJP ಸರ್ಕಾರನೇ ಬರ್ತಿರ್ಲಿಲ್ಲ. ಈಗ ಅವರು ಯೋಚನೆ ಮಾಡಬೇಕು. ಒಂದು ಸರ್ನೂ BJP ಸರ್ಕಾರ ತನ್ನ ಸ್ವಂತ ಬಲದಿಂದ ಬಹುಮತ ಗಳಿಸಿ ಜನಾಭಿಪ್ರಾಯದ ಆಧಾರದ ಮೇಲೆ ರಾಜ್ಯದಲ್ಲಿ ಆಡಳಿತ ಮಾಡೇ ಇಲ್ಲ. ಪ್ರತಿ ಸರ್ನೂ ಆಪರೇಷನಲ್ಲೇ ಇವ್ರು ಮಾಡೋದು. ಆದರೆ ಆವತ್ತು ಮೊದಲನೇ ಬೀಜ ಹುಟ್ಟಿಸಿದ್ದು ಈ ನರೇಂದ್ರ ಸ್ವಾಮಿ ಅನ್ನೋದನ್ನ ತಿಳ್ಕೊಳ್ಳಿ. ಹಾಗಿದ್ಮೇಲೆ ಸೀಡ್ಲೆಸ್ ನಾನೋ ಅಥವಾ ಹೇಳ್ದವರು ಅರ್ಥ ಆಗುತ್ತೆ. ಅದು ನನ್ನ ಪಕ್ಷದೊಳಗಿನ ವಿಚಾರ. ನಾನು ಸೀನಿಯರ್ ಇದ್ದೀನಿ, ನನ್ನ ಕ್ಲೈಮ್ ಇದೆ, ನನಗೆ ಸಿಕ್ಕಲೇಬೇಕು. ಅದನ್ನು ಕೇಳ್ತೀನಿ ನನ್ನ ಪಕ್ಷದೊಳಗೆ. CT ರವಿ ಕೇಳ್ಕೊಂಡಾಯ್ತೀವ, BJP ಅವ್ರು ಕೇಳ್ಕೊಂಡಾಯ್ತೀವ ನಾವು. ನಾನು ಗುದ್ದಾಡೋದು ರಾಹುಲ್ ಗಾಂಧಿ ಅವ್ರ ಹತ್ರ ಗುದ್ದಾಡ್ತೀನಿ, ಖರ್ಗೆ ಅವ್ರ ಹತ್ರ ಗುದ್ದಾಡ್ತೀನಿ, ಮುಖ್ಯಮಂತ್ರಿಗಳ ಹತ್ರ ಸಿದ್ದರಾಮಯ್ಯ ಹತ್ರ ಗುದ್ದಾಡ್ತೀನಿ, DK ಶಿವಕುಮಾರ್ ಹತ್ರ ಗುದ್ದಾಡ್ತೀನಿ. ನಮ್ಮ ಮನೆ ವಿಚಾರ ಅವ್ರಿಗೆ ಯಾಕೆ ಅದು? ಭಾಳ ಚೆನ್ನಾಗಿ ಹೇಳಿದ್ರು ಅವರು. ನೀವು ಅರ್ಥ ಮಾಡ್ಕೊಳ್ಳಿಲ್ಲ ಅಷ್ಟೇ. ಯಾಕಂದರೆ ಅವರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅವ್ರು ಯಾರೂ ಭಾಗಿಯಾಗಲಿಲ್ಲ. ಅವರೆಲ್ಲ ಗುಲಾಮ್ಗಿರಿಗೆ ಹೋಗಿದ್ದವರು, ಶಾಮೀಲಾಗ್ಬಿಟ್ಟು ಅವ್ರ ಹತ್ರ ಏನು ಇನಾಮ್ ತಗೋತಾ ಇದ್ದವರು, ಅವ್ರ ಹತ್ರ ಸಂಬಳ ತಗೋತಾ ಇದ್ದವರು, ಬ್ರಿಟಿಷರ ಹತ್ರ ಹೆದರ್ಕೊಂಡಿದ್ದವ್ರು ಯಾರು ಅಂತ ಗೊತ್ತು. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಎದೆ ಕೊಟ್ಟು ಗುಂಡೇಟ್ ತಿಂದು ಪ್ರಾಣತ್ಯಾಗ ಮಾಡಿ ಹಲವಾರು ಬಲಿದಾನಗಳು. ಇವತ್ತು ಈ ರಾಷ್ಟ್ರದಲ್ಲಿ ನಡೆದಂಥ ಇತಿಹಾಸನ, ಸ್ವಾತಂತ್ರ್ಯ ಸಂಗ್ರಾಮದನ್ನು ಓದಲಿ ಪಾಪ. ಅದರಲ್ಲಿ ಭಾಗಿನೇ ಆಗದೆ ಇದ್ದವರು, ಅಥವಾ ಅವತ್ತು ಈ ಸಂಘಟನೆನೂ ಇಲ್ಲ, ಈ ಪಕ್ಷನೂ ಇಲ್ಲ, ಅವ್ರಿಗೇನು ಗೊತ್ತು ಸ್ವಾತಂತ್ರ್ಯ ಹೋರಾಟದ ಮಹತ್ವ. ಈ ದೇಶಕ್ಕೆ ಯಾವ ಪರಿಸ್ಥಿತಿನಲ್ಲಿ ಕಾಂಗ್ರೆಸ್ ಏನು ಹೋರಾಟ ಮಾಡಿ ಈ ದೇಶವನ್ನು ಯಾವ ಸ್ಥಿತಿಯತ್ತ ತಂದು ನಿಲ್ಲಿಸ್ತು. ಶೂನ್ಯದಲ್ಲಿದ್ದಂಥ ಈ ದೇಶದಲ್ಲಿ ತಿನ್ನಕ್ಕೆ ಅನ್ನವೇ ಇಲ್ಲದಂಥ ಸಂದರ್ಭದಲ್ಲಿ ಈ ರಾಷ್ಟ್ರವನ್ನು ಆಳ್ವಿಕೆ ಮಾಡೋದಕ್ಕೆ ಸ್ವಾತಂತ್ರ್ಯ ಸಂಗ್ರಾಮ ಸಮಯದಲ್ಲಿ ನಮ್ಮ ಹತ್ರ ಇದ್ದದ್ದು 3 ಪ್ಲೇನ್, ರೈಲ್ವೆ ಲೈನ್ ಒಂದು 2-3 ಕಡೆಗಿತ್ತು. ಯಾರೋ ಶ್ರೀಮಂತರ ಮನೇಲಿ ಫೋನ್ ಇತ್ತು. ಒಂದು ಡ್ಯಾಮ್ ಕಟ್ಟೋದಕ್ಕೆ ನಮ್ಗೆ ಕಷ್ಟ ಆಯಿತು. ನಾಲ್ವಡಿ ಕೃಷ್ಣರಾಜ ಕಟ್ಟಿದ್ಬಿಟ್ರೆ ನಮ್ಮ ದೇಶದಲ್ಲಿ ನೀರಾವರಿನೇ ಇರಲಿಲ್ಲ, ತಿನ್ನಕ್ಕೆ ಅನ್ನ ಇರಲಿಲ್ಲ. ಗೋಧಿ ನುಚ್ಚು, ಅಮೆರಿಕದ ಗೋಧಿ ನುಚ್ಚು, ಪಾಮ್ ಆಯಿಲು. ನಮ್ಮ ಸ್ಕೂಲಲ್ಲೂ ನಾವು ಅದನ್ನು ತಿಂದಿದ್ದೀವಿ, ನಾನೂ ತಿಂದಿದ್ದೀನಿ.
ಅಲ್ಲಿಯವರೆಗೂ ಅಂದರೆ 60ರ ದಶಕ 70ರ ದಶಕದ ತನಕ ಇದು ನಡೆದಿದೆ ಅಂದ್ಬೇಕಾರೆ ಹಂತ ಹಂತವಾಗಿ ದೇಶನ ಬೆಳೆಸ್ಬೇಕಾದ್ರೆ ಒಂದು ತಾಯಿ ಮಗುನ ಪಾಲನೆ ಪೋಷಣೆ ಮಾಡಿ ಇದು ಮಾಡಿದ್ಮೇಲೆ ಮದುವೆಗೆ ಬಂದ ದಿವಸ ಅವನು ನಾನು ಇಂಥದ್ದೇ ಹಿಂಗೆ ನಾನು ಅದು ತೀರ್ಮಾನ ಮಾಡೋಂಥ ಗಂಡಸಾಗಿರ್ತಾನೆ ಅಥವಾ ಎಣ್ಣೆ ಒಂದು ತನ್ನ ಪ್ರೌಢಾವಸ್ಥೆ ಬಂದಿರ್ತದೆ. ಆದರೆ ಆವತ್ತಿಂದ ಬಾಲ್ಯದಿಂದ ಬೆಳೆಸಿದವ್ರು ಯಾರು ಅನ್ನೋದು ಯೋಚನೆ ಮಾಡ್ಬೇಕಲ್ಲ. ಬರೀ ದೇಶ ಪ್ರೇಮ ಒಂದೇ ಅಲ್ಲ, ದೇಶ ಪ್ರೇಮದ ವಿಚಾರದಲ್ಲಿ ನಾನಾ ಸತ್ಯಗಳಿದ್ದಾವೆ. ದೇಶ ಪ್ರೇಮ ಒಂದು ರೀತಿನಲ್ಲ, ಯಾವುದೋ ಧರ್ಮದ ವಿಚಾರದಲ್ಲೋ ಅಥವಾ ಒಂದು ಪಕ್ಷದ ವಿಚಾರದಲ್ಲೋ ನಾವು ದೇಶ ಪ್ರೇಮ ತೋರಿಸ್ತೀವಿ ಅನ್ನೋದಲ್ಲ. ದೇಶ ಪ್ರೇಮ ಅಂತಂದರೆ ಈ ತಾಯಿಯ ಮಕ್ಕಳಾಗಿ ನಾವೇನು ದೇಶಕ್ಕೆ ಕೊಡ್ತಾ ಇದ್ದೀವಿ, ನಮ್ಮ ಜವಾಬ್ದಾರಿಲಿ ಏನು ಮಾಡಿದ್ದೀವಿ, ಅಥವಾ ನಮ್ಮ ಪೂರ್ವಜರು ಯಾವ ಸಿದ್ಧಾಂತವನ್ನು ನಾನು ಒಪ್ಕೊಂಡಿದ್ದೇನೆ, ಆ ಪೂರ್ವಜರು ಏನು ಮಾಡಿದರು, ಇದು ಪ್ರಮುಖವಾದದ್ದು. ಅದನ್ನು ನಂಬಿ ನಾನು ಹೆಜ್ಜೆ ಇಡ್ತಕ್ಕಂಥ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.